ಬನ್ನಿ, ಒಳಗಡೆ ಕಾಫಿ ಮಾಡಿದ್ದೇನೆ, ಎಲ್ಲರೂ ಸೇರಿ ಟೀ ಕುಡಿಯುವಂತೆ ಬನ್ನಿ ಮಾವ. ಆಯ್ತಾ ಶಂಕರ, ಸುನಿಲ್ ಮತ್ತು ಬಸವರಾಜ ಮನೆಯಲ್ಲಿಲ್ಲವೇ? ಬಸವರಾಜ್ ಇದೀಗ ತನ್ನ ರಿಸಲ್ಟ್ ನೋಡಲು ಹೋಗಿದ್ದಾನೆ. ಸುನಿಲಂತೂ ನಿನ್ನೆ ರಾತ್ರಿ ಹೋದವನು ಇನ್ನುವರೆಗೆ ಬಂದಿಲ್ಲ. ಮಗು ಶಂಕರ, ಸುನೀಲನ ವರ್ತನೆಯು ಇತ್ತಿತ್ತಲಾಗಿ ಏಕೋ ನನಗೆ ಹಿಡಿಸದಾಗಿದೆ. ಹೀಗೆ ಆತನ ದುರ್ವರ್ತನೆ ಮುನ್ನಡೆದಿ ಆದರೆ ಮದುವೆಯಾದ ನಂತರ ಹೆಂಡತಿ ಗುಲಾಮನಾಗಿ ಮನೆಯನ್ನೆಲ್ಲ ಒಡೆಯುವನೆಂಬ ಸಂಶಯ ನನ್ನನ್ನು ಬಲವಾಗಿ ಕಾಡುತ್ತಿದೆ. ಹಾ ಶಂಕರ, ಈಗ ಆತನ ಮದುವೆ ವಿಚಾರದ ಬಗ್ಗೆ ಏನು ಮಾಡಬೇಕೆಂದು ಮಾಡಿರುವೆ? ಸುನಿಲ ತಾನು ಪ್ರೀತಿಸಿದವನೇ ಬದಿ ಮಾಡಿಕೊಳ್ಳಬೇಕೆಂದು ಹಠ ಹಿಡಿದು ಊಟ ಸಹ ಮಾಡದೆ ಅಲೆದಾಡುತ್ತಿರುವ. ಆದರೆ ಈ ಮದುವೆಗೆ ಬಸವರಾಜನ ಯಾಕೋ ಮತ್ತು ಅಂದಾಗ ಈ ಮದುವೆ ನಡೆಯುವುದಾದರೂ ಹೇಗೆಂತ ವಿಚಾರ ಮಾಡುತ್ತಿದ್ದೇನೆ. ನಾವು ಈ ಮದುವೆಗೆ ನಾವೆಲ್ಲರೂ ಧಿಕ್ಕರಿಸಿದರೆ ನನ್ನ ಮೈದನ ಸುನಿಲ್ಲ ನಮ್ಮ ಮಾತನ್ನು ಕೇಳದೆ ಧಿಕ್ಕರಿಸಿ ಮದುವೆ ಆಗೋದು ಖಂಡಿತ ತಪ್ಪಿದ್ದಲ್ಲ ಸ್ವಾಮಿ. ಅದಕ್ಕಾಗಿ ಈ ಮನೆಯೇ ಕಾಲಾಂತರದಿಂದ ಮರ್ಯಾದೆಯಿಂದ ಕಾಪಾಡಿಕೊಂಡ ಬಂದ ಈ ಮನೆತನ ಮುಂದೆ ಮಾಡಿ, ಅದಕ್ಕಾಗಿ ಅವರಿಗೆ ಧಿಕ್ಕರಿಸದೆ ಒಳಗಾಗದೆ ನಾವಿಬ್ಬರು ಅವರಿಗೆ ಮದುವೆ ಹಾಕಿ ಅವರಿಬ್ಬರ ನಡುವೆ ನಿಂತು ಮದುವೆ ಮಾಡಬೇಕೆನ್ನುವುದೇ ನನ್ನ ಆಸೆ ರೀ. ಇದಕ್ಕೇನಂತೀರಾ ನೀವು? ಸಾವಿತ್ರಿ ಹೇಳುವ ಮಾತು ನಿಮ್ಗೆ ಹೇಗೆ ಅನಿಸಿದೆ? ಮಗು, ಹೊಂದಿಕೊಂಡು ನಡೆಯುವವರು ನಾವಲ್ಲಪ್ಪ, ನೀವು. ನಾನು ಬದುಕಿದರೆ ಇನ್ನೆಷ್ಟು ದಿನ ತಾನೇ ಬದುಕಿ ಉಳಿಯಬಲ್ಲೆ. ಒಟ್ಟಾಗಿ ಈ ಮನೆಯ ಅಂದ ಚಂದದ ಕುಡಿ ಬಾಳೆ ವನದಂತೆ ಸೊಂಪಾಗಿ ಚಿಗುರಿ ಫಲವನ್ನು ಬಿಟ್ಟು ನೋಡುವವರಿಗೆ ಹಣ್ಣನ್ನು ಕೊಟ್ಟು ಆನಂದಿಸುವಂತೆ 10 ಜನರ ಉತ್ತಮರ ಬಾಯಿಯಲ್ಲಿ ರಾಮಚಂದ್ರ ಮನೆಯು ಕೀರ್ತಿ ಹಾಡಿ ಹೊಗಳಬೇಕೆಂಬುದೇ ನನ್ನ ಆಸೆ. ಮಗು ಶಂಕರ, ಈ ಮನೆ ಎಂದು ಒಡೆದು ಇಬ್ಬಾಗವಾಗುವುದು, ಅಂದೇ ನನ್ನ ಮನಸ್ಸು ಇಬ್ಬಾಗವಾಗಿ ನುಚ್ಚುನೂರಾಗುವುದು. ಒಟ್ಟಿನಲ್ಲಿ ಈ ಮನೆ ಎಂದು ಒಡೆಯುವುದಿಲ್ಲ ಎಂದು ನನಗೆ ಮಾತು ಕೊಡು ಶಂಕರ, ಮಾತು ಕೊಡು. ನಮ್ಮನ್ನು ಎಷ್ಟೇ ತೊಂದರೆಗೊಳಿಸಿದರು ಅವರಿಗೆ ಬುದ್ಧಿ ಹೇಳುತ್ತಾ ಈ ಮನೆ ಒಡೆದಂತೆ ನೋಡಿಕೊಳ್ಳುತ್ತದೆ. ಇದಕ್ಕೆ ನಮ್ಮಿಬ್ಬರ ಈ ಮದುವೆಗೆ ಯಾರ ಮನಸ್ಸು ಇಲ್ಲವೆಂದು ನಿನಗೂ ಗೊತ್ತು. ಅದಕ್ಕಾಗಿ ಆರತಿ ಓಕಳಿ ಮಾಡುವರು. ಈ ಮನೆಯಲ್ಲಿ ಇವರೆಲ್ಲ ಸತ್ತು ಹೋದಂತೆ ಸರಿ. ನಡೆ ಒಳಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡೋಣ. ನಿಂತ್ಕೊಳ್ಳಿ. ಒಂದು ವಸ್ತುವಿನ ಅಪ್ಪಣೆ ಇಲ್ಲದೆ ಒಂದೇ ಹೆಜ್ಜೆ ಮುಂದಿಟ್ಟಿದ್ದಾದ್ರೆ ಪರಿಣಾಮ ನೆಟ್ಟಗಾಗಿರಕ್ಕಿದೆ ಲಾಭಲ ಚೌಕೆ.
ನಿಂತ್ಕೊಳ್ಳಿ. ಏಕೆ? ಈ ಮನೆಯ ವಸ್ತುಲಾಪನೆ ಇಲ್ಲದೆ ಒಂದು ಹೆಜ್ಜೆ ಮುಂದಿಟ್ಟಿದ್ದಾದ್ರೆ ಪರಿಣಾಮ ನೆಟಕಾಗಿರುವುದಿಲ್ಲ ಬಲ ಚೋಕೆ. ಏಕೆ? ಈ ಮನೆಯಲ್ಲಿ ಹೆಣ್ಣೊಬ್ಬ ಜಾತಿಯ ನಾರಿ ಅನ್ನೋದು ಇರೋದನ್ನು ಮಾತ್ರ ನೀವು ಮರೆಯಬೇಡಿ. ನೋಡಿ, ನನ್ನ ಮೈದನಿಗೆ ನಾವು ಎಲ್ಲರಿಗೂ ಬೇಡವಾಗಿರಬಹುದು. ಅವಳ ಹತ್ತಿಗೆ ಅದ ನನ್ನ ಮೈದನಿಗೆ ನನ್ನ ಕೈಯಾರ ತುತ್ತಿಟ್ಟು ಉಳಿಸಿ ಬೆಳೆಸಬಹುದಳು. ನಾನು ನನ್ನ ಮೈದನಿಗೆ ನಾನು ಹೋಗಲಿ ಚೆಲ್ಲುತ್ತೇನೆ. ಮೈದನ ಬಾರಪ್ಪ, ಇತ್ತ ಕಡೆ ನಿಂತ್ಕೊಳ್ಳು. ನಾನು ಆರತಿ ಮಾಡಿ ಒಳಗಡೆ ಕರೆದುಕೊಳ್ಳುತ್ತೇನೆ. ಮಗು ಸುನಿಲ, ನಿನ್ನ ಪಾಲಿಗೆ ನಾವೆಲ್ಲ ಇದ್ದು ಸತ್ತಂತಾಗಿ ಹೋದೆವು. ನಿನ್ನ ಮದುವೆಗೆ ವಿರೋಧಿಸಿದರೆಂದು ತಿಳಿದು ಈ ಹೆಣ್ಣಿನ ಮೋಹಕ್ಕೆ ಮರುಳಾಗಿ ನಮ್ಮೆಲ್ಲರನ್ನ ಬಿಟ್ಟು ಮದುವೆಯಾಗಿ ಬಂದಿದ್ದೀಯಲ್ಲ, ಇದು ನಿನಗೆ ಸರಿ ಅನಿಸುತ್ತಿದೆಯಾ? ನಿನಗೆ ಅಪ್ಪಾಜಿ, ನೀವು ಯಾರು ಒಪ್ಪದಿದ್ದ ಕಾಲಕ್ಕೆ ಈ ನಿರ್ಧಾರ ಕೈಗೊಳ್ಳಬೇಕಾಯಿತು. ಇದೀಗ ತಾನೇ ನಾವೆಲ್ಲ ಮಾತನಾಡಿ ನಿನ್ನ ಮದುವೆ ಬಗ್ಗೆ ಏರ್ಪಾಡು ಮಾಡಬೇಕೆಂದು ಯೋಚಿಸಿದ್ದೇವೆ. ಈಗ ನಿಮ್ಮ ವೇದಾಂತ ಪಠಣ ಕಾಲ ಕೇಳುವ ಕಾಲ ನನಗಿಲ್ಲ. ದುಡ್ಡ ಉಳಿಸಲು ಮಾಡಿದ ಕುತಂತ್ರವಿದು. ಎಲ್ಲಿದ್ದಾನೆ ಆ ಮಾನಭಾವ ಬಸವರಾಜ್? ನನ್ನ ಬಾಯಿಗೆ ಬಂದಂತೆ ಮಾತಾಡಿದ, ನನ್ನ ಸುವರ್ಣ ಅಣ್ಣನಿಗೆ ಬೈದ. ಆ ತಲೆ ತಿರುಕ ಬರಲಿ, ಎಂದು ಯಾವುದಕ್ಕೊಂದು ಇತ್ಯಾರ್ಥ ಮಾಡಿಕೊಂಡು ಒಳಗೆ ಹೋದರಾಯ್ತು. ನೋಡಮ್ಮ, ಹೊಸದಾಗಿ ಮದುವೆಯಾಗಿ ಬಂದ ನವ ದಂಪತಿಗಳಿಗೆ ಯಾವುದೋ ಸೋಂಕು ದೋಕದಂತೆ ನಿಮ್ಮ ಜೀವನ ಸರಿಯಾಗಿರಲಿ ಎಂದು ಆ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಹಾ ತಂಗಿ, ಇದ್ ಕಡೆ ಹೊಳ್ಳಿ ನೀರು. ಏಕೆ ಒತ್ತಾಯ ಮಾಡಿದರೆ? ಇಷ್ಟ ಇರ್ಲಿಕ್ಕಿಲ್ಲ ಮೇಲಾಗಿ. ಮಕ್ಕಳಿಲ್ಲದ ನೀನು ನಿನ್ನ ಕೈಯಾರಿ ನಾನೇನಾದ್ರೂ ಆರತಿ ಮಾಡಿಸ್ಕೊಂಡ್ರೆ ನಿನ್ನ ಹಾಗೆ ನಾನು ಮಕ್ಕಳಿಲ್ಲದೆ ಈ ಸಮಾಜದಲ್ಲಿ ಬಂಜಿತನೆ ಎಂಬ ಪಟ್ಟವನ್ನ ಕಟ್ಕೊಂಡು ಈ ಭೂಮಿ ಮೇಲೆ ಬದುಕಿ ಸತ್ತು ಹೋಗಬೇಕಾಗತ್ತೆ. ಕೇಳಲಾರೆ ಇಂತಹ ನುಡಿಗಳನ್ನು. ದೇವ, ಸಿದ್ದರಾಮೇಶ್ವರ, ದುರ್ಗಾ ಮಾತೆ, ಇಂತಹ ನುಡಿಗಳನ್ನು ಕೇಳಲೆಂದು ನನ್ನ ಆತ್ಮಕ್ಕೆ ಕಿಚ್ಚನ ಹಚ್ಚುತ್ತಿರುವೆ ಅಂತ ಕಿಚ್ಚನ ಹಚ್ಚುತ್ತಿರುವೆಯ. ಈಗ ನಿನಗೆ ವಂದನವಾಯ್ತೇನ ತಾಯಿ, ಈಗ ನಿನಗೆ ವಂದನವಾಯ್ತಾ? ಒಂದು ಕಡೆ ನನಗೆ ಮಕ್ಕಳಾಗಲಿಲ್ಲವೆಂದು ಒಂದು ಕಡೆ ಚಿಂತೆ ಆದ್ರೆ, ಇನ್ನೊಂದು ಕಡೆ ಜನರಾಡುವ ಮಾತುಗಳು ಚುಚ್ಚಿ ಚುಚ್ಚಿ ನನ್ನನ್ನು ಕೊಲ್ಲುತ್ತದೆ. ನನಗೆ ಮಕ್ಕಳಾಗಲಿಲ್ಲವೇ ಎಂದು. ತಾಯಿ ದುರ್ಗಾ ಮಾತೆ, ನಿನ್ನ ಒಡಲನ್ನು ಕಿಚ್ಚಿನಲ್ಲಿ ಒದ್ದಾಡುತ್ತಿರುವ ನನಗೆ ಒಂದು ಮಕ್ಕಳ ಸಂತಾನ ಕೊಡೋ ಶಕ್ತಿ ನಿನಗಿಲ್ವಾ? ನನ್ನ ಮೈದನರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೆಂದು ತಿಳಿದು ನಾನು ಜೋಪಾನ ಮಾಡಿದ ನನ್ನ ಮೈದನಿಗೆ ಎಂತ ಹೆಂಡತಿಯ ಮಾತುಗಳನ್ನು ಕೇಳಿ ನುಡಿಯುವಂತೆ ಮಾಡಿದೆಯಾ ನನ್ನ ಜೀವನ? ಮೈದನ, ಅಲ್ಲ ಅಲ್ಲ, ಆದರೆ ನೀವೇ ರೀತಿ ಮಾತನಾಡಬೇಕಾದ್ರೆ ನಿನ್ನ ಹೆಂಡತಿಯ ಮಾತನ್ನು, ಈ ಕಠೋರ ಶಬ್ದಗಳನ್ನು ಕೇಳಿ ನನಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ. ನೀವು ಈ ರೀತಿ ಮಾತನಾಡಬೇಕಾದ್ರೆ ಈ ಭೂತವಾದ ಇವನಂತಿಗಾಗಿ ಹೋರಾಡುತ್ತಿರುವಾಗ ಈ ಗರತೆಯ ಶಾಪದಿಂದ ಅವನೊಂದಿಗೆ ನೆರಳುವಂತಾಗುತ್ತದೆ ಈ ನಿಮ್ಮ ಸಂಸಾರ. ಎಲೆ ಹಾದರದ ಹೆಣ್ಣೆ,
ಮನೆಯ ನೊಂದ ಕಳಶವಾದ ಈ ನನ್ನ ಸೊಸೆಗೆ ಇಂತಹ ಅವೆಚ್ಚ ಶಬ್ದಗಳನ್ನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಆ ಪವಿತ್ರವಾದ ಕರತೆಯ ಪಾದರಕ್ಷೆಯನ್ನಾಗಿ ಮಾಡುತ್ತಾನೆ. ನಿಮಗೆ ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ವಾ? ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಲ್ಲ, ನೀವು ಇದನ್ನೆಲ್ಲ ನೋಡ್ತಾ ಸುಮ್ಮನೆ ನಿಂತಿದ್ರಲ್ಲ, ನಿಮಗೇನು ಅನ್ಸೋದಿಲ್ವೇನ್ರಿ? ಮಾನವೀಯತೆ ಅನ್ನೋದೇ ಇಲ್ವಾ? ಅಪ್ಪನೆಂದು ಹೇಳಿ ಮಗನ ಹೆಂಡತಿ ಹೊಡೆಯಲು ಹೊರಟ ಮುದಿಬೆಪ್ಪ ಇನ್ನೊಂದು ಸಾರಿ ಕೈ ಎತ್ತಿದರೆ ಕೈ ಕತ್ತರಿಸಿ ಬಿಟ್ಟರು. ಹುಷಾರ್! ಮೆಚ್ಚಿದೆನೋ ನಿನ್ನ ಕಾರ್ಯಕ್ಕೆ ಮೆಚ್ಚಿದೆ. ಹೆಂಡತಿಯ ಮಾತಿಗೆ ಬಲಿಯಾದ ಬಲಿ ಪಶುವಿನಂತಿರುವೆ ನಿನ್ನ ಕಾರ್ಯಕ್ಕೆ ಮೆಚ್ಚಿದೆ ಸುನಿಲ. ಇಂದಿನಿಂದ ನೀನು ನನ್ನ ಮಗನಲ್ಲ, ನನ್ನ ಕುಲವೈರಿ. ಹಿಂದೆ ಔರಂಗಜೇಬನ ಕಾಲದಲ್ಲಿ ತಂದೆಯನ್ನು ಕೊಂದು ರಾಜ್ಯ ವಶಪಡಿಸಿಕೊಂಡನೆಂದು ಚರಿತ್ರೆಯಲ್ಲಿ ಓದಿದ್ದೆ. ಆದರೆ ಇಂದಿನ ಈ ಕಾಲದಲ್ಲಿ ಹೆಂಡತಿ ಮಾತಿಗೆ ಬಲಿಯಾದ, ಹೆಂಡತಿ ಮಾತಿಗೆ ಕಟು ಬಿದ್ದು ಹೆತ್ತ ತಂದೆಗೆ ಕಪಾಲ ಮೋಕ್ಷ ಕೊಟ್ಟಂತಹ ಷಂಡನನ್ನು ಕಂಡಿದ್ದು ನಾನು. ಇದೇ ಮಗು ಸುನಿ, ನಾನು ಹೆಂಡತಿಯನ್ನು ಕಳೆದುಕೊಂಡಾಗ ಚಿಕ್ಕವರಿದ್ದ ನಿಮ್ಮ ಬಾಯಲ್ಲಿ ನನ್ನ ಬಾಯಲಿದ ತುತ್ತನ್ನಿಟ್ಟು ಜೋಪಾನ ಮಾಡಿದ್ದೇನೆ ಹೊರತು ವಿಷವನ್ನಲ್ಲಪ್ಪ, ವಿಷವನ್ನಲ್ಲ. ಅಮೃತವನ್ನಿಟ್ಟು ನಾನು ನಿಮ್ಮೆಲ್ಲರನ್ನ ಸುಂದರವಾದ ಜಿಂಕೆ ಮರಿಗಳಂತೆ ಜೋಪಾನ ಮಾಡಿದೆ. ಆದ್ರೆ 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 ನೀನಾದ ಹಾವಿನ ಮರಿ, ಹಾವಿನ ಮರಿಯಾಗಿ ಬೆಳೆದು ನೀ ತೋರಿಸಿದ ನಿನ್ನ ಹಲ್ಲಿನ ರುಚಿ. ನೀ ಹೊಡೆದ ಈ ಕೈಗಳೇ ಮುಂದೊಂದು ದಿನ ದಾರಿ ಹೋಕರಿಂದ ಭಿಕ್ಷೆ ಪಡೆಯಲಿಲ್ಲ ಅಂದರೆ ನನ್ನ ಹೆಸರು ರಾಮಚಂದ್ರ ಅಲ್ಲ, ಮಗು ಶಂಕರ. ಪಾಪ ಏನ್ರಿ, ಸ್ವಲ್ಪ ನಿಂತ್ಕೊಳ್ಳಿ. ಹಾಗೆ ಹೊರಟ್ಬಿಟ್ರೆ ಹೇಗೆ? ಆಸ್ತಿ ಪತ್ರಕ್ಕೆ ಸಹಿ ಹಾಕಿ ಹೋಗಿ. ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸ್ಕೊಳ್ಳಿ. ನಮಗೆ ಬರುವ ಅರ್ಧ ಆಸ್ತಿಯನ್ನು ಕೊಟ್ಟು ಬಿಡಿ. ಎಲ್ಲಿದೆ ಆಸ್ತಿ? ನಿಮ್ಮನಿಗೆ ಆಸ್ತಿ ನನ್ನ ಹೆಸರಿಗಿದೆ, ಅದನ್ನ ಬೇಕಾದವರಿಗೆ ಬರೆದುಕೊಂಡು ಹಕ್ಕು ನನಗಿದೆ. ಆಸ್ತಿಯನ್ನು ಕೊಡದೆ ಹೋದರೆ ಕೋರ್ಟ ಕಟ್ಟಿಯವರಿಗೆ ನಿಮ್ಮನ್ನು ಒಯ್ಯಬೇಕಾಗುತ್ತದೆ. ವಿಚಾರ ಮಾಡಿರಿ. ಎಲ್ಲ ಆಸ್ತಿ ನಿನ್ನದಾರಿಗೂ ಆಗಿರುವ ಮತ್ತೇಕೆ ಭಯ? ಈ ಮನೆ ಭಾರ ಹೊತ್ತು ನಡೆ. ನಮಗೆ ಮಕ್ಕಳಿಲ್ಲದ ಕಾರಣ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಬರುತ್ತದೆ. ಶಂಕರ, ಏನ್ ಹೇಳ್ತಾ ಇದೀಯೋ ನೀನು? ಹೌದು ಅಪ್ಪಾಜಿ,
ಮನೆ ಒಡೆಯುವುದು ನನಗಿಷ್ಟವಿಲ್ಲ. ಅದಕ್ಕಾಗಿಯೇ ಈ ನಿರ್ಧಾರಕ್ಕೆ ಬಂದೆ. ನಾಳೆಂದವರ ಮನೆ ಹಾಳಂತೆ. ನಾಳೆ ನಿಮ್ಮ ಮಗ ಬಸವರಾಜ ಬಂದು ಮತ್ತೆ ತಕರಾರು ತೆಗಿಬಹುದಲ್ಲ. ಇವತ್ತೇ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಕೊಡಿ. ಇದಕ್ಕೆ ಸಹಿ ಹಾಕಿ. ಇನ್ನೊಂದು ಜೀವಕ್ಕೆ ಆಧಾರವಾಗಿ ಇನ್ನೊಂದು ಜೀವಕ್ಕೆ ಆಧಾರವಾಗಿ ಕಸದಲ್ಲಿ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರ ತಂದರು. ಕಸದಲ್ಲಿ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ನೀರ ತಂದರು. ಇನ್ನೊಂದು ತರಂಗವಾ ಅವರು ಬಲ್ಲರು. ಮಗು ಶಂಕರ, ಎಂತಹ ಕಾರ್ಯ ಮಾಡಿಬಿಟ್ಟಿಯಪ್ಪ. ಹೇಳದೆ ಕೇಳದೆ ಸಹಿ ಮಾಡಲು ಒಪ್ಪಿಬಿಟ್ಟಿಯಲ್ಲ. ಇದಕ್ಕೆ ನಿಮ್ಮ ತಮ್ಮಂದಿರು ಏನಾದರೂ ಅಂದರೆ ನನ್ನ ತಮ್ಮ ಅಂತವನಲ್ಲ. ನಾ ಹೇಳಿದಂತೆ ಕೇಳಿಕೊಳ್ಳುತ್ತ ಏನಲ್ಲ ಮರೆತರು ತಮ್ಮ ಹಡದವರ ಮರಿಗಾಡ. ಗರ್ಭವತಿಲ್ಲ. ಏನೆಲ್ಲ ಮರೆತರು ತಮ್ಮ ಹಡದವರ ಮರಿಗಾಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ ಹಡದವರ ಮರಿಗಾಡ. ಏನೆಲ್ಲ ಮರೆತರು ತಮ್ಮ ಹಡದವರ ಮರಿಗಾಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು